ವಸುದೇವ ಕುಟುಂಬಕಂ ಎನ್ನುವ ತತ್ವದಡಿ ನಿಂತಿರುವ ಒಂದು ಆದರ್ಶ ಸಮಗ್ರ ರೂಪ ಹಿಂದೂ ಸಂಸ್ಕೃತಿ. ಇಡೀ ದೇಶದಲ್ಲಿ ನೆಲೆಸಿರುವ ಎಲ್ಲರೂ ಸಾಮೂಹಿಕವಾಗಿ ಈ ದೇಶ ನನ್ನದು, ಈ ಸಂಸ್ಕೃತಿ ನನ್ನದು, ಈ ಭೂಮಿ ನಮ್ಮದು ಅನ್ನುವ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ ಈ ದೇಶ ಸುಖಮಯವಾಗಿ ಶಾಂತಿಮಯವಾಗಿ ಜಗತ್ತಿನ ಬೃಹತ್ ನೇಕಾರ ಆಗಲಿಕ್ಕೆ ಸಾಧ್ಯ ಇದೆ. ದೇಶದ್ರೋಹದ ಮನಸ್ಥಿತಿಯನ್ನು ಕಿತ್ತಿಸಾಗಿ ಇಲ್ಲಿ ಹುಟ್ಟಿದಿರಿ, ಇಲ್ಲಿ ಬೆಳೀತಾ ಇದ್ದೀರಿ, ಜೀವನ ಕಂಡುಕೊಂಡಿದ್ದೀರಿ. ಹಾಗಾಗಿ ಈ ದೇಶ ಭಾರತಾಂಬೆ ನನ್ನ ತಾಯಿ ಅನ್ನುವ ಶ್ರೇಷ್ಠ ಸಂಕಲ್ಪದ ಭಾವವನ್ನು ರೂಢಿಸಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಈ ಜಗತ್ತಿನ ಯಾವುದಾದ್ರೂ ಧರ್ಮಗಳು ಪ್ರಾರ್ಥನೆಯ ಒಂದು ಪ್ರಯತ್ನವನ್ನು ಮಾಡ್ತವೆ ಅಂದ್ರೆ ಅದು ಹಿಂದೂ ಧರ್ಮ ಮೊದಲು, ದೇಶ ಮೊದಲು, ನಾನು ನಂತರ ಅನ್ನುವ ಭಾವನೆಯನ್ನು ಬಿತ್ತುವ ಉದ್ದೇಶಕ್ಕೋಸ್ಕರ ಇಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಅಗತ್ಯವಾಗಿದ್ದಾವೆ ಅನ್ನೋದು ನಮ್ಮ ಭಾವನೆ. ಇದು ಒಂದು ದಿನದ ಉತ್ಸವ ಅಲ್ಲ, ಅಥವಾ ಎಲ್ಲರೂ ಒಟ್ಟಿಗೆ ಸೇರಿ ಗುಂಪು ಗುಂಪಿನಲ್ಲಿ ಮಾಡುವಂತಹ ಉತ್ಸವ ಕೂಡ ಅಲ್ಲ. ಮನೆಯಿಂದ ಪ್ರಾರಂಭ ಆಗಬೇಕು. ನಮ್ಮ ಸನಾತನ ಧರ್ಮದ ಬಗ್ಗೆ ಯಾವ ಮಹಾತ್ಮ ಹೇಳ್ತಾನೆ, ಸನಾತನ ಧರ್ಮ ಅಂದ್ರೆ ಅದು ಕೇಳಂತೆ. ಆತನಿಗೆ ಅರ್ಥೈಸ್ಕೊಳ್ಳಿಕ್ಕೆ ಸರಿಯಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಒಂದು ಸಂತೋಷದ ಮನೋಭಾವದಿಂದ ಹಾಗೆ ಅದನ್ನ ವ್ಯಾಖ್ಯಾನ ಮಾಡ್ತಾನೆ ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿ. ಎಲ್ಲೋ ಕಡೆ ಅಧಿಕಾರ ಅಹಂಕಾರ. ಸನಾತನ ಅಂದ್ರೆ ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನು ಪ್ರೀತಿಸುವ, ಸರ್ವೇ ಜನಾಃ ಸುಖಿನೋ ಭವಂತು, ವಸುದೇವ ಕುಟುಂಬಕಂ ಎನ್ನುವ ತತ್ವದಡಿ ನಿಂತಿರುವ ಒಂದು ಆದರ್ಶ ಸಮಗ್ರ ರೂಪ ಹಿಂದೂ ಸಂಸ್ಕೃತಿ. ಒಂದು ಸಮಗ್ರ ರೂಪ. ನೀವು ಚರಿತ್ರೆಯ ಪುಟಗಳನ್ನು ತಿರುವು ಹಾಕಿ ಆಗಿ ಹೋಗಿರುವ ಘಟನೆಗಳನ್ನು ನೋಡಿ ಈ ದೇಶಕ್ಕೆ, ಧರ್ಮಕ್ಕೆ, ಸಂಸ್ಕೃತಿಗೆ, ಪರಂಪರೆಗೆ ಸಾಕಷ್ಟು ಅಪಾಯಗಳನ್ನು ಪ್ರಜ್ಞೆಯಲ್ಲಿ ತಂದು ಹೊರಟಿದ್ದಾರೆ. ಅಂತ ಎಲ್ಲ ಸಂದರ್ಭಗಳಲ್ಲಿ ನಮ್ಮಲ್ಲಿದ್ದಂಥ ಅನೈಕ್ಯತೆ, ನಮ್ಮಲ್ಲಿದ್ದಂಥ ಮೌಢ್ಯತೆ, ಅಜ್ಞಾನ ಅಂತ ಅನಾಹುತಗಳನ್ನು ತಡೆಯಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸಾವಿರ ವರ್ಷಗಳು ಮಿಗಿಲಾಗಿ ಈ ದೇಶವನ್ನ ಕುಂದಿಸಲಿಕ್ಕೆ, ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ, ಈ ದೇಶದ ಪರಂಪರೆಯನ್ನ ಕಿತ್ತು ಹೋಗಲಿಕ್ಕೆ ಸಾಕಷ್ಟು ದಾಳಿಗಳು ಈ ದೇಶದ ಮೇಲೆ ನಡೆದಿದ್ದಾವೆ. ಚರಿತ್ರೆಯ ಪುಟಗಳನ್ನ ಓದ್ಕೊಳ್ಳೋರಿಗೆ ಗೊತ್ತಿರುತ್ತೆ. 6ನೇ ಶತಮಾನ, 8ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ, 16ನೇ ಶತಮಾನದಲ್ಲಿ, ಆ ನಂತರದಲ್ಲಿ 1947ರ ತನಕ ಈ ಭವ್ಯ ಭಾರತವನ್ನ ಯಾರು ಆಳ್ತಾ ಇದ್ರು? ಈ ದೇಶದ ಸಂಸ್ಕೃತಿಯ ಮೇಲೆ, ಈ ದೇಶದ ಪರಂಪರೆಯ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಅವತ್ತು ಎಂತ ಹೊಡೆತಗಳು ಬಿದ್ದಿದ್ದಾವೆ. ಅಂತಹ ಸಂದರ್ಭಗಳು ಮತ್ತೆ ಮರುಕಳಿಸಬಾರದು. ಹಾಗೆ ಮರುಕಳಿಸುವುದನ್ನ ಈಗಲೇ ಯೋಜಿಸಿ ಸದೃಢ ಭಾರತವನ್ನ, ಸುಸಂಸ್ಕೃತ ಭಾರತವನ್ನ, ಸಮರ್ಥ ದೇಶವನ್ನ ಕಟ್ಟಿ ನಿಲ್ಲಿಸಬೇಕು. ಅದಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಜವಾಬ್ದಾರಿ ತಗೋಬೇಕು. ಅವು ಯಾವ ಜವಾಬ್ದಾರಿ? ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್, social responsibilities, religious responsibilities, cultural responsibilities, family responsibilities. ಈ ಎಲ್ಲ ಜವಾಬ್ದಾರಿಗಳನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡ್ರೆ ಇದು ನನ್ನ ದೇಶ, ಇದು ನನ್ನ ಭೂಮಿ, ಇದು ನನ್ನ ಹೆಮ್ಮೆ, ಇದು it is my country, it is proud to me. ನನ್ನ ದೇಶ, ನನ್ನ ಹೆಮ್ಮೆ ಎನ್ನುವ ಭಾವ ಯಾವಾಗ ಎಲ್ರಿಗೂ ಬರೋದಿಲ್ವೋ ಆಗ ನಾವೆಲ್ಲರೂ ಕೂಡ ಕೈ ಚೆಲ್ಲಬೇಕಾಗುತ್ತೆ. ದೇಶದ ರಕ್ಷಣೆಯ ವಿಷಯದಲ್ಲಿ, ದೇಶದ ಸಂಸ್ಕೃತಿಯ ವಿಷಯದಲ್ಲಿ, ದೇಶದ ಧರ್ಮದ ವಿಷಯದಲ್ಲಿ.
ಈ ಭಾರತೀಯ ಪರಂಪರೆಯನ್ನ, ಭಾರತೀಯ ಇತಿಹಾಸವನ್ನ, ಅದರ ಶಕ್ತಿಯನ್ನ ಜಗತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸಂದರ್ಭದಲ್ಲಿ ಭಾರತೀಯರು ಮೂಢಾತ್ಮರು, ಭಾರತೀಯರು ಶೂದ್ರರು, ಭಾರತೀಯರು ಆಳಿಸಿಕೊಳ್ಳಲು ಮಾತ್ರ ಅರ್ಹರು, ಆಳುವುದಕ್ಕೆ ಯೋಗ್ಯತೆ ಇಲ್ಲ, ಭಾರತೀಯರು ಅಜ್ಞಾನಿಗಳು ಅನ್ನುವ ಭಾವನೆಯನ್ನ ಇಡೀ ಜಗತ್ತು ಹೊಂದಿದ್ದಂತ ಸಂದರ್ಭದಲ್ಲಿ ನೂರಾರು ವರ್ಷಗಳ ಹಿಂದೆ ಒಬ್ಬ ವೀರ ಸಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಒಂದು ಭಾಷಣದಿಂದ, ಒಂದು ಭಾವನೆಯಿಂದ ಇಡೀ ಜಗತ್ತಿನ ಆ ಕತ್ತಲೆಯ ಕಣ್ಣುಗಳನ್ನ ತೆರೆಸಿ ಭಾರತ ಅಂದ್ರೆ ಏನು, ಈ ದೇಶದ ಭವ್ಯತೆ ಏನು, ಈ ದೇಶದ ಸಂಸ್ಕೃತಿ ಏನು, ಹಿಂದೂ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ ಯಾವ ತತ್ವಗಳ ಮೇಲೆ ನಿಂತಿದೆ, ಜಗತ್ತಿಗೆ ಇದು ಹೇಗೆ ಒಂದು ದೊಡ್ಡ ಅರಳಿ ವೃಕ್ಷವಾಗಿ ಆದ ಮರವಾಗಿ ನಿಂತಿದೆ, ಪ್ರಪಂಚದ ಎಲ್ಲ ಧರ್ಮದ ಸಾರ ಒಂದೇ, ಅದು ಮಾನವೀಯತೆ, ದಯೆ, ಅನುಕಂಪ, ಪ್ರೀತಿ, ವಿಶ್ವಾಸ, ಭ್ರಾತೃತ್ವ, ಈ ಎಲ್ಲ ಭಾವನೆಗಳ ಒಂದು ಭಾಷಣ 1893 ಸೆಪ್ಟೆಂಬರ್ 11 ಪ್ರಕಟ ಆಗುತ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕದ ಸಹೋದರ ಸಹೋದರಿಯರಿಗೆ ಅವರು ಪ್ರಾರಂಭ ಮಾಡಿದ ಭಾಷಣವನ್ನ ಇಡೀ ಜಗತ್ತು ಕಣ್ತೆರೆಯುತ್ತೆ. ಯಾವ ದೇಶದಲ್ಲಿ ಹುಟ್ಟಿದಪ್ಪ ಈ ಸಂತ ಅಂತೇಳಿ ಭಾವಿಸಿ 13 ನಿಮಿಷಗಳ ಕಾಲ ಬೃಹತ್ ಚಪ್ಪಾಳಿಯನ್ನು ಬಾರಿಸ್ತಾರೆ ಸ್ವಾಮಿ ವಿವೇಕಾನಂದರ ಭಾಷಣಕ್ಕೆ. ಅಂತಹ ಭರತಖಂಡದಲ್ಲಿ ಹುಟ್ಟಿರುವ ನಾವೇ ನಿಜವಾದ ಪುಣ್ಯವಂತರು, ಸೌಭಾಗ್ಯವಂತರು, ಅದೃಷ್ಟವಂತರು. ಇದೊಂದು ಹೆಮ್ಮೆಯನ್ನು ಇಟ್ಕೊಂಡು ಸಾಕು. ನಿಮ್ಮನ್ನು ಯಾರು ಮನೆಯಲ್ಲಿ ಕರೆಯಬೇಕಾದ ಅಗತ್ಯ ಇಲ್ಲ, ಇಂಥ ಸಂಘಟನೆಗಳು ಕೂಡ ಅಗತ್ಯ ಇರುವುದಿಲ್ಲ. ಇಂಥ ಭಾವನೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ದೇಶೀಯ ಭಾವನೆಗಳನ್ನ, ದೇಶದ ಸಂಸ್ಕೃತಿಯ ರಕ್ಷಣೆಯ ಭಾವನೆಯನ್ನ, ದೇಶ ನನ್ನದು, ದೇಶ ಮೊದಲು ನಾನು ನಂತರ ಅನ್ನುವ ಭಾವನೆಯನ್ನ ಬಿತ್ತುವ ಉದ್ದೇಶಕ್ಕೋಸ್ಕರ ಇಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಅಗತ್ಯವಾಗಿದ್ದಾವೆ ಅನ್ನೋದು ನಮ್ಮ ಭಾವನೆ. ಹೇಳಲು ಸಾಕಷ್ಟು ವಿಷಯಗಳನ್ನ ನಮ್ಮೊಳಗೆ ಅನೇಕ ಕಾರ್ಯಕ್ರಮಗಳು ಇದ್ದು ಅದೆಲ್ಲವೂ ಕೂಡ ಪರಿಷ್ಕರಿಸಿ ವಿದ್ಯಾವಂತ ಸಮುದಾಯ ಎಲ್ಲರನ್ನು ಸಮಾನವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಮಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಇದು ಇನ್ನಷ್ಟು ಉನ್ನತಿ ಆಗಬೇಕು ಅನ್ನೋದು ಹಿಂದೂ ಸಮಾಜೋತ್ಸವ ಸಮಿತಿಯ ಘನ ಉದ್ದೇಶ. ಒಡೆಯುವುದಕ್ಕಲ್ಲ, ಒಗ್ಗೂಡಿಸಲಿಕ್ಕೆ, ಒಡೆಯಲಿಕ್ಕಲ್ಲ, ಇದು ಒಗ್ಗೂಡಿಸುವುದಕ್ಕೆ. ನಮ್ಮೊಳಗಿನ ಕರ್ತವ್ಯಗಳನ್ನ ಕಿತ್ತು ಹೋಗಿದ್ದು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂಗಳು. ಈ ದೇಶ ಪ್ರಜ್ಞೆಯನ್ನು ಬೆಳೆಸಲಿಕ್ಕೋಸ್ಕರ ಇಂಥ ಸಮಾಜೋತ್ಸವ ಸಮಿತಿಗಳು ಕಾರ್ಯಕ್ರಮಗಳನ್ನು ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯ ಸೈನಿಕರ ಬಗ್ಗೆ ಹೇಳಿದ್ರು, ಸೈನಿಕ ಅಲ್ಲಿ ಹೇಗೆ ದುಡಿತಾ ಇದ್ದಾನೆ ನೋಡಿ ಅಂತ. ಜೀವದ ಹಣ್ಣು ಕರೆದು ದೇಶದ ರಕ್ಷಣೆಗೆ ನಿಂತಿದ್ದಾನೆ. ಅವನೇ ನಮಗೆ ನಿಜವಾದಂತಹ ದೇವರ ಸ್ವರೂಪವಾಗಿ ಕಾಣ್ತಾನೆ. ಆದರೆ ಈ ದೇಶದ ಋಣದಲ್ಲಿ ಬದುಕುತ್ತಿರುವ ನಾವು, ಈ ದೇಶ ಕೊಟ್ಟಿರುವಂತಹ ಭರತನಾಗಿ ಕೊಟ್ಟಿರುವಂತಹ ಪಂಚಭೂತಗಳನ್ನ ನೆಲ, ಜಲ, ಅಗ್ನಿ, ಆಕಾಶ, ವಾಯುವನ್ನು ಪಡ್ಕೊಂಡು ದೇಶದ ಋಣದಲ್ಲಿ ಬದುಕ್ತಾ ಇರುವಂತಹ ನಾವು ದೇಶದ ವಿರುದ್ಧವಾಗಿ, ಧರ್ಮದ ವಿರುದ್ಧವಾಗಿ, ಸಂಸ್ಕೃತಿಯ ವಿರುದ್ಧವಾಗಿ ಆಲೋಚನೆ ಮಾಡ್ತೀವಿ ಅಂದ್ರೆ ಇದು ಪಾಪದ ಕಾರ್ಯ, ಇದು ಅತ್ಯಂತ ದೋಷ ಮತ್ತು ದೇಶದ್ರೋಹದ ಕಾರ್ಯ. ಇಂಥ ಮನಸ್ಥಿತಿಯನ್ನು ಕಿತ್ತು ಹೋಗಬೇಕು. ಈ ಭರತ ಭೂಮಿಯಲ್ಲಿ ಇರುವಂತಹ ಎಲ್ಲರೂ ನಾವು ಭಾರತೀಯರು ಅಂತ ಅನ್ನಲೇಬೇಕು. ಅದೇ ಈ ಉತ್ಸವಗಳ ನಿಜವಾದ ಉದ್ದೇಶ. ಈ ನೆಲದ ಋಣದಲ್ಲಿ ಬದುಕುತ್ತಿರುವ ನಾವು
ನಮ್ಮ ಮನೆಯೊಳಗಿನ ಆಚರಣೆಗಳಿಗೆ ಗೋಡೆ ಒಳಗಡೆ ಮಾತ್ರ ಸೀಮಿತ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಆಚರಣೆಗಳು, ನಮ್ಮ ಸಂಪ್ರದಾಯಗಳು ಏನೇ ಇರಲಿ, ಅದು ಮನೆಯೊಳಗೆ ನಡೆಯುವಂತಹ ಪ್ರಕ್ರಿಯೆಗಳು. ಇಡೀ ದೇಶದಲ್ಲಿ ನೆಲೆಸಿರುವಂತ ಎಲ್ಲರೂ ಸಾಮುದಾಯಿಕವಾಗಿ ಈ ದೇಶ ನನ್ನದು, ಈ ಸಂಸ್ಕೃತಿ ನನ್ನದು, ಈ ಭೂಮಿ ನಮ್ಮದು ಅನ್ನುವ ರಾಷ್ಟ್ರೀಯ ಪ್ರಕ್ರಿಯೆಯನ್ನು ಬೆಳೆಸಿಕೊಂಡ್ರೆ ಈ ದೇಶ ಸುಖಮಯವಾಗಿ, ಶಾಂತಿಮಯವಾಗಿ ಜಗತ್ತಿನ ಬೃಹತ್ ನೇತಾರ ಆಗಲಿಕ್ಕೆ ಸಾಧ್ಯ ಇದೆ. ಒಳಗಿನ ಮನಸ್ಸುಗಳನ್ನ ಕಿತ್ತು ಬಿಸಾಕಿ, ದೇಶದ್ರೋಹದ ಮನಸ್ಥಿತಿಯನ್ನು ಕಿತ್ತು ಬಿಸಾಕಿ, ಇಲ್ಲಿ ಹುಟ್ಟಿದಿರಿ, ಇಲ್ಲಿ ಬೆಳೀತಾ ಇದ್ದೀರಿ, ಜೀವನ ಕಂಡುಕೊಂಡಿದ್ದೀರಿ. ಹಾಗಾಗಿ ಈ ದೇಶ ಭಾರತಾಂಬೆ ನನ್ನ ತಾಯಿ ಅನ್ನುವ ಶ್ರೇಷ್ಠ ಸಂಕಲ್ಪದ ಭಾವವನ್ನು ರೂಢಿಸಬೇಕು. ನೀವು ಯಾವ್ದಾದ್ರು ಆಚರಣೆ ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ, ಅದು ನಿಮ್ಮ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ. ಆದರೆ ದೇಶದ ವಿಷಯದಲ್ಲಿ ಭವ್ಯತೆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವ ಭಾವನೆಯನ್ನ ಸರ್ವರು ಕೂಡ ಬೆಳೆಸಿಕೊಳ್ಳಬೇಕು. ಅದೇ ನಮ್ಮ ಉದ್ದೇಶ. ಇಂಥ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ ಇಂತಹ ಜಾಗರೂಕತೆ, ಇಂತಹ ಉತ್ಸವಗಳ ಒಂದು ವಿಚಾರ ಮಂಥನ ಬಹಳ ಅಗತ್ಯ ಇದೆ ಎಂದು ನಮಗೆಲ್ಲರೂ ಕೂಡ ಭಾವಿಸುತ್ತೆ. ನಿಮಗೆ ಗೊತ್ತಿರಬಹುದು, ಇವತ್ತು ಈ ದೇಶಕ್ಕೆ ಎಷ್ಟೆಲ್ಲ ಅಪಾಯಗಳು ಬರ್ತಾ ಇದ್ದಾವೆ. ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ, ಧರ್ಮವನ್ನು ನಾಶ ಮಾಡಲಿಕ್ಕೆ, ದೇಶದ ಸಮಗ್ರತೆಯನ್ನು ನಾಶ ಮಾಡಲಿಕ್ಕೆ ಎಷ್ಟು ಕುಹಕವನ್ನು ಮಾಡ್ತಾ ಇದ್ದಾರೆ, ಎಷ್ಟು ಜನ ಭಯೋತ್ಪಾದನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅತಿಯಾದ ಮತಾಂಧತೆಯನ್ನು ತಲೆಗೆ ತುಂಬಿಕೊಂಡು ತಮ್ಮ ಋಣಭಾವವನ್ನೇ ಮರಿತಾ ಇದ್ದಾರೆ. ಇಂತಹ ಭಾವನೆಗಳು ತೊಲಗಬೇಕು, ತಿಳುವಳಿಕೆ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು, ಒಗ್ಗಟ್ಟಾಗಿರಬೇಕು, ಐಕ್ಯತೆಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಾಮರಸ್ಯ, ನಮ್ಮೊಳಗಿನ ಸಾಮರಸ್ಯ, ಕುಟುಂಬ ಸಂಸ್ಕೃತಿ, ಸಂಬಂಧಗಳ ಸಂಸ್ಕೃತಿಯನ್ನು ಬೆಳೆಸಬೇಕು. ದೇಶ ನನ್ನದು ಅನ್ನೋ ಒಂದು ಪರಿಸರ ಪ್ರಜ್ಞೆಯನ್ನು ಬೆಳೆಸಬೇಕು. ಅರವಿಂದ ಘೋಷ್ ಕೇಳಿರೋದು ಎಲ್ಲರೂ ಕೂಡ ದೊಡ್ಡ ವಿದ್ವಾಂಸರು, ಭಾಷಾ ತಜ್ಞರು, ಆ ಕಾಲದಲ್ಲಿ ದೊಡ್ಡ ಕ್ರಾಂತಿಕಾರಿಗಳು. ಅವರು ಸ್ವದೇಶಿ ಚಳವಳಿಗೆ, ಸ್ವದೇಶಿ ಶಿಕ್ಷಣಕ್ಕೆ, ದೇಶೀಯ ಸಂಸ್ಕೃತಿಯ ಭವ್ಯತೆಯನ್ನು ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡುತ್ತವರು. ಏಳಿ ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವುದು ನೀಡಲಿ ಕೇಳಿ ಸ್ವಾಮಿ ವಿವೇಕಾನಂದರು. ಅಂತಹ ಅಪರೂಪದ ಮಾತುಗಳನ್ನ ನಾವು ಪದೇ ಪದೇ ನಮ್ಮ ಭಾರತೀಯರ ಕಿವಿಗೆ ಊದಬೇಕು. ಆ ವಿಷಯಗಳನ್ನ ಬಿತ್ತಬೇಕು, ಆ ವಿಷಯಗಳನ್ನ ಪೋಷಿಸಬೇಕು, ಬೆಳೆಸಬೇಕು. ಆ ಫಲವನ್ನು ನೆಕ್ಸ್ಟ್ ಜನರೇಷನ್ ನೀಡಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಜನರೇಷನ್ ಚಿತ್ರ ಆಗೋಗುತ್ತೆ, ದೇಶದ ಐಕ್ಯತೆ ಹಾಳಾಗೋಗುತ್ತೆ. ಇವತ್ತು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ ವ್ಯಕ್ತಿಯ ಘನತೆ ಮತ್ತು ಸಮಗ್ರತೆ ಐಕ್ಯತೆಗಳನ್ನ ಪ್ರಮುಖವಾದ ವಿಷಯಗಳಾಗಿ ಪೀಠಿಕೆಯಲ್ಲಿ ಪ್ರಸ್ತಾಪ ಮಾಡಿದೆ. ಈ ದೇಶ ಪ್ರತಿಯೊಬ್ಬನ ವ್ಯಕ್ತಿತ್ವಕ್ಕೆ ಎಷ್ಟು ಗೌರವ ಕೊಡ್ತಾ ಇದೆ. ಆದ್ಮೇಲೆ ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂತದೇ ಫಲಿತಾಂಶವನ್ನು ದೇಶಕ್ಕೆ ನೀಡಬೇಕು, ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ನಿನಗೆ ಎಲ್ಲವನ್ನೂ ಕೊಡ್ಲಿ ಈ ದೇಶ, ನಿನಗೆ ದೇಶದ ರಾಷ್ಟ್ರ ಲಾಂಛನ, ರಾಷ್ಟ್ರ ಧ್ವಜ, ರಾಷ್ಟ್ರ ಚಿಹ್ನೆ, ರಾಷ್ಟ್ರೀಯ ಆದರ್ಶಗಳು, ಸ್ವಾತಂತ್ರ್ಯ ಹೋರಾಟ ಉದಾತ್ತತೆಗಳು, ಸಂವಿಧಾನವಾದ ಕರ್ತವ್ಯಗಳು ನಿನ್ನ ಕಣ್ಣಿಗೆ, ನಿನ್ನ ಕಿವಿಗೆ ಕೇಳಿಸ್ತಾ ಇಲ್ವಾ? ಎಲ್ಲವೂ ಬೇಕು ಈ ದೇಶದಿಂದ. ಎಲ್ಲ ಹಕ್ಕುಗಳು, ಸೌಲಭ್ಯಗಳು ಬೇಕು. ವ್ಯಕ್ತಿಯ ಘನತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದರ ಜವಾಬ್ದಾರಿ ಸಂವಿಧಾನ. ಅಷ್ಟೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು
ನಮ್ಮ ಧರ್ಮವನ್ನು ಬೆಳೆಸಿಕೊಂಡು ಸಮಾಜದ ಸಮಗ್ರತೆಗೆ ದುಡಿಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನೆಲದ ಮೇಲೆ ಹುಟ್ಟಿರುವ ಸರ್ವರು ಪ್ರತಿಯೊಬ್ಬ ಭಾರತೀಯರು ಕೂಡ ದೇಶ ಮೊದಲು ನಾನು ನಂತರ ಅನ್ನುವ ಒಂದು ದೇಶ ಪ್ರಜ್ಞೆ ರೂಢಿಸಿಕೊಂಡ್ರೆ ಯಾವ ಸಂಘರ್ಷವೂ ಇರೋದಿಲ್ಲ, ಯಾವ ವ್ಯತ್ಯಾಸವೂ ಇರೋದಿಲ್ಲ. ಎಲ್ಲರೂ ಕೂಡ ನೆಮ್ಮದಿಯಿಂದ ದೇಶದ ಶಕ್ತಿಯನ್ನು ಹೆಚ್ಚಿಸಬಹುದು. ಇಂತಹ ಒಂದು ಭವ್ಯತೆಯನ್ನು ಕಾಣಬೇಕಾದಂತಹ ಸಂದರ್ಭದಲ್ಲಿ ಒಡಕು ಮೂಡಿಸುವ ಪ್ರಕ್ರಿಯೆಗಳು ಆಗಿಂದಾಗೆ ನಮ್ಮ ಮುಂದೆ ಪ್ರಕಟಾಗ್ತಾ ಇರ್ತವೆ. ನಾವು ಯಾಕೆ ಬೇಕು? ಯಾರು ಮಾಡ್ಕೊತಾರೆ, ಕೆಲಸದವರು ಮಾಡ್ಕೊತಾರೆ. ನಾವು ಮನೆಯಿಂದ ಆಚೆ ಹೋಗಿ ಮಾಡಿಲ್ಲ 10 ಜನ ಸೇರಿರೋರಿಗೆ ಮಕ್ಕಳನ್ನ ಕಳಿಸಲ್ಲ ಸ್ವಾಮಿ. ಇವತ್ತು ಬಹಳ ಜೋಪಾನವಾಗಿ ಸಾಕ್ತಾರೆ. ಯಾರು ಮಾಡಬೇಕು? ನೀವೆಲ್ಲ ಜೋಪಾನ ಆಗ್ಬಿಟ್ರೆ ಮತ್ತೆ ಸೈನಿಕರು ಯಾರಪ್ಪ ಆಗೋದು? ಬಾಹ್ಯ ಸೈನಿಕರು, ಆಂತರಿಕ ಸೈನಿಕರು ಆಗೋದು ಯಾವಾಗ ಗೊತ್ತಿರೋ? ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ದೇಶದ ವಿಷಯದಲ್ಲಿ ಪ್ರತಿಯೊಬ್ಬರು ಸೈನಿಕನಂತೆ ವರ್ತಿಸಬೇಕು. ದೇಶದ ವಿಷಯದಲ್ಲಿ, ದೇಶದ ಸಂಸ್ಕೃತಿಯ ವಿಷಯದಲ್ಲಿ, ಈ ದೇಶದ ಮಾನವ ಧರ್ಮದ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಸೈನಿಕನ ಹಾಗೆ ತ್ಯಾಗಜೀವಿಯಾಗಬೇಕು. ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್, ದೀಸ್ ಆರ್ ದ ಟೂ ಐಸ್ ಆಫ್ ಇಂಡಿಯಾ. ತ್ಯಾಗ ಮತ್ತು ಸೇವೆ ಎಲ್ಲರೂ ಬಿಟ್ಟುಬಿಡಿ ಅಂತಲ್ಲ, ನಿಮ್ಮ ಮನಸ್ಸಿನಲ್ಲಿರುವಂತಹ ದೇಶದ್ರೋಹದ ಭಾವನೆಯನ್ನು ತ್ಯಾಗ ಮಾಡಿ. ನಿಮ್ಮ ಮನಸ್ಸಿನಲ್ಲಿಯಲ್ಲ ಈ ಮತಾಂಧತೆಯ ಭಾವನೆ ಕಿತ್ತೆಸಿರಿ. ದೇಶದಲ್ಲಿ ಹುಟ್ಟಿದ್ದೇನೆ, ಈ ದೇಶಕ್ಕೋಸ್ಕರ ಬದುಕ್ತೇನೆ, ದೇಶದೊಳಗೆ ಬದುಕ್ತೇನೆ, ಈ ದೇಶ ನನ್ನದು ಅನ್ನುವ ಭಾವನೆಯನ್ನು ನೀವು ಬೆಳೆಸ್ಕೊಂಡಿದ್ದೀರಾದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಈ ಜಗತ್ತಿನ ಯಾವುದಾದ್ರೂ ಧರ್ಮಗಳು ಪ್ರಾರ್ಥನೆ ಮತ್ತು ಪ್ರಯತ್ನವನ್ನು ಮಾಡ್ತವೆ ಅಂದ್ರೆ ಅದು ಹಿಂದೂ ಧರ್ಮ ಮೊದಲು. ಇದು ಈ ಜಗತ್ತಿಗೆ ನೀಡುವಂತಹ ಒಂದು ಸಾರ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿ ಬಂದಿದ್ದಲ್ಲಿ ಅದನ್ನೇ ಜಗತ್ತಿಗೆ ತಿಳಿಸಿತ್ತು. ಇಂತಹ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ದೇಶವನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪ್ರಬಲಗೊಳಿಸುವ ಒಂದು ಶ್ರೇಷ್ಠ ಪ್ರಜ್ಞೆಯನ್ನು ನಾವು ರೂಪಿಸಬೇಕು. ಅದೇ ದೇಶ, ಸಂಸ್ಕೃತಿ, ಧರ್ಮ, ಐಕ್ಯತೆ ಇವು ಒಂದು ಹೇಳಿ ಈ ಒಂದು ಹಿಂದೂ ಸಮಾಜೋತ್ಸವ ಸಮಿತಿ ಅನೇಕರು ನನಗೆ ನೋಡಿದಾಗ ಬಹಳ ಖುಷಿ ಆಗ್ತದೆ. ಎಷ್ಟು ಜನ ಹಗಲಿರುಳು ದೇಶ, ಧರ್ಮ, ಸಂಸ್ಕೃತಿಗೋಸ್ಕರ ಹೋರಾಟ ಮಾಡ್ತಾರಪ್ಪ. ಏನೇ ಕಾರ್ಯಾಗಿ ದುಡಿತಾರೆ. ನಮಗೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಯಾವ ಗವರ್ಮೆಂಟ್ ಮಾಡ್ತಿರ್ತೇವೆ. ಸಂವಿಧಾನ ಮತ್ತು ಸರ್ಕಾರಗಳು ಕೊಟ್ಟಂತ ಸೌಲಭ್ಯಗಳನ್ನ ಚೆನ್ನಾಗಿ ತಿಳ್ಕೊಂಡು ನೋಡ್ಕೊಂಡು ನಾವೆಲ್ಲ ಏನಾದ್ರು ಹೋಗ್ತಿದ್ವಿ. ಆದ್ರೆ ಈ ದೇಶವನ್ನ ಗಟ್ಟಿಗೊಳಿಸಬೇಕು. ದೇಶಕ್ಕೆ ಮುಂದೆ ಬರುವ ಅಪಾಯವನ್ನು ಈಗಲೇ ಗುರುತು ಮಾಡಬೇಕು. ಆ ಅಪ್ರಹೆನ್ಷನ್ ಈಗಲೇ ಅರ್ಥ ಮಾಡಿಕೊಂಡು ಭವ್ಯ ಭಾರತವನ್ನು ಸದೃಢವಾಗಿ ನಿಲ್ಲಿಸಬೇಕು. ವಿಶ್ವಗುರು ಆಗಬೇಕು. ವಿಶ್ವಗುರು ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಜವಾಬ್ದಾರಿ ಇದೆ. ಒಂದು ನೈತಿಕ ಜವಾಬ್ದಾರಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಲಾಫುಲ್ ರೆಸ್ಪಾನ್ಸಿಬಿಲಿಟಿ, ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ, ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಇಷ್ಟನ್ನು ಸರಿಯಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಯಾವುದೇ ಭಿನ್ನತೆ ಈ ಸಮಾಜದಲ್ಲಿ ಪ್ರಕಾರಕ್ಕೆ ಸಾಧ್ಯ ಇಲ್ಲ, ಈ ದೇಶದಲ್ಲಿ ಪ್ರಕಾರಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಭಾವನೆಯನ್ನು ನಾವು ಬಿತ್ತುವ ಕೆಲಸವನ್ನ ಇಂದು ಸಮಾಜೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೆ. ಯಾರು ಕೂಡ ತಪ್ಪು ತಿಳಿಯಬಾರದು. ಯಾರಿಗೂ ಯಾರ ಮೇಲೂ ಕೂಡ ದ್ವೇಷ ಇಲ್ಲ. ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವ, ಎಲ್ಲರನ್ನು ಒಳಗೊಳ್ಳುವ, ಎಲ್ಲರೂ ನಮ್ಮವರೆಂದು ಭಾವಿಸುವ ಶ್ರೇಷ್ಠ ಆದರ್ಶ ತತ್ವಗಳು ಇರೋದಿಲ್ಲಪ್ಪ ಅಂದ್ರೆ ಈ ನೆಲದಲ್ಲಿ ಮಾತ್ರ, ಈ ನೆಲದ ಧರ್ಮದಲ್ಲಿ ಮಾತ್ರ, ಈ ನೆಲದ ಮೂಲ ಸಂಸ್ಕೃತಿಯಲ್ಲಿ ಮಾತ್ರ. ಇದನ್ನೇ ನಾವು ಪ್ರಕಟ ಮಾಡುವಂತ ಸಂದರ್ಭಗಳು ಈಗ ಒದಗಿ ಬಂದಿವೆ. ಈ ಒಂದು ಕಾರ್ಯಕ್ರಮಗಳು ನಮ್ಮ ಜನಮಾನಸದಲ್ಲಿ ಆಲೋಚನೆಯನ್ನ, ಹೊಸ ಸಂಕಲ್ಪ ಶಕ್ತಿಯನ್ನ,
ಬಿತ್ತುವ, ಬೆಳೆಯುವ, ಆ ಫಲವನ್ನ ಭವಿಷ್ಯದ ಜನಾಂಗಕ್ಕೆ ಕೊಟ್ಟು ಹೋಗುವ ಕೈಕರ್ಯವನ್ನ ರೂಢಿಸಿ ಹೇಳ್ತಾ ದೇಶದ ವಿಷಯ, ಧರ್ಮದ ವಿಷಯ, ಸಂಸ್ಕೃತಿಯ ವಿಷಯ, ಭವ್ಯತೆಯ ವಿಷಯ ಬಂದಾಗ ನಾವು ಸೈನಿಕರಂತೆ ಮನಸ್ಸನ್ನ ಗಟ್ಟಿಯಾಗಿಟ್ಕೋಬೇಕು, ಸೈನಿಕರಂತೆ ತ್ಯಾಗಜೀವಿಗಳಾಗಬೇಕು, ಸೈನಿಕರಂತೆ ಸೇವಾ ಮನೋಭಾವ ರೂಢಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕೋರಿ ಮಾತುಗೆ ವಿರಾಮ ನೀಡುತ್ತದೆ. ಜೈ ಶ್ರೀ ಗುರುದೇವ್.